ನೋಡಿ, ಯಾವ ಅಂಶಗಳ ಬಗ್ಗೆ ತನಿಖೆ ಅಗತ್ಯ ಆದೇಶದಲ್ಲಿ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಉಲ್ಲೇಖಿಸುತ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಸಿದ್ದರಾಮಯ್ಯಗೆ ಈಗ ಸ್ಪೆಷಲ್ ಟೆನ್ಷನ್. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನು ಆದೇಶದಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸುತ್ತಿದ್ದಾರೆ. ನಿನ್ನೆ ಹೈಕೋರ್ಟ್ ನೀಡಿರುವಂಥ ಆದೇಶ, ಅದರ ಅಂಶಗಳನ್ನು ಈಗಾಗಲೇ ಇವತ್ತಿನ ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಜಡ್ಜ್ ಈ ಬಗ್ಗೆ ಉಲ್ಲೇಖವನ್ನು ಮಾಡ್ತಿದ್ದಾರೆ. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಆದೇಶದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನ ಸಾಮಾನ್ಯವಾಗಿ ಎಲ್ಲಾ ಕೇಸ್ ಸಂದರ್ಭದಲ್ಲೂ ಉಲ್ಲೇಖವನ್ನ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, FIR ದಾಖಲಾಗುತ್ತಾ, ತನಿಖೆಗೆ ಆದೇಶವನ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಆದೇಶದಲ್ಲಿ ಉಲ್ಲೇಖವನ್ನ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರ ಪಾತ್ರ ಏನಿದೆ ಅನ್ನೋದನ್ನ ಕೂಡ ಉಲ್ಲೇಖವನ್ನ ಕೂಡ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಈಗ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ, ಆದ್ರೆ ಈಗ ಲಭ್ಯವಾಗ್ತಿರುವ ಅಂಶಗಳು ಪ್ರಮುಖವಾಗಿ ತನಿಖೆಯ ಅವಶ್ಯಕತೆ ಇದೆ ಅನ್ನೋದಕ್ಕೆ ಪೂರಕವಾಗಿ ತೀರ್ಪು ಬರೋ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ನೆನೆ ಹೈಕೋರ್ಟ್ನ ಒಂದು ಜಡ್ಜ್ಮೆಂಟ್ ಕಾಪಿಯನ್ನ ಗಮನಿಸಿದಾಗ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಕೃಷಿ ಭೂಮಿಯನ್ನ ಪರಿವರ್ತನೆ ಅಂದ್ರೆ ಭೂ ಪರಿವರ್ತನೆ ಮಾಡಿ ಇಲ್ಲಿ ಮಾರಾಟ ಮಾಡಿ ಅಲ್ಲಿ ಡಿನೋಟಿಫೈ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಅಗತ್ಯತೆ ಇದೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ನ ಪ್ರತಿಯಲ್ಲೂ ಕೂಡ ಜಡ್ಜ್ಮೆಂಟ್ನ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ 17A ಅಡಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಏಕ ಸದಸ್ಯ ಪೀಠ ನಿನ್ನೆ ತೀರ್ಪನ್ನ ಹೊರಹಾಕಿತ್ತು. ಸೊ ಇವತ್ತು ಇದೇ ವಿಚಾರವಾಗಿಯೂ ಕೂಡ ಬೆಳಗ್ಗೆ ಯಾವಾಗ ವಕೀಲರು ತಮ್ಮ ಪ್ರೆಸೆಂಟ್ಸ್ ಅನ್ನು ತೋರಿಸ್ತಾರೆ, ಅದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಈಗ ಪ್ರಮುಖವಾಗಿ ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿರುವ ವಿಚಾರವಾಗಿ ತನಿಖೆ ಆಗಬೇಕು. ಜೊತೆಗೆ ದೇವರಾಜ್ ಅನ್ನುವ ಹೆಸರು ಸೃಷ್ಟಿಯಾಗಿದೆ, ಅಲ್ಲಿ ಮಾರಾಟ ಮಾಡಿರುವಂಥದ್ದಾಗಲಿ ಅಥವಾ ಬೇರೆ ಜಾಗದಲ್ಲಿ ಖರೀದಿ ಮಾಡುವುದಾಗಿತ್ತು, ಆದರೆ ಇದೇ ಜಾಗದಲ್ಲಿ ಯಾಕೆ ಖರೀದಿಯನ್ನ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಅದು ಸ್ಪಷ್ಟವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅಂತೇಳಿ. ಹಾಗಾಗಿ ಇನ್ವೆಸ್ಟಿಗೇಷನ್ ಅಗತ್ಯತೆ ಇದೆ ಅಂತೇಳಿ ಮತ್ತೊಮ್ಮೆ ಇವತ್ತಿನ ನ್ಯಾಯಾಧೀಶರ ಮುಂದೆ ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವೂ ಕೂಡ ಆಗುತ್ತೆ. ಹಾಗಾಗಿ ಜಡ್ಜ್ಮೆಂಟ್ ಕಾಪಿಯನ್ನ ಬರೆಸ್ತಾ ಇರುವಂತಹ ನ್ಯಾಯಾಧೀಶರು ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತನಿಖೆಗೆ ಆದೇಶ ನೀಡೋದು ಅಂದ್ರೆ ಹೈಕೋರ್ಟ್ನ ನಿನ್ನೆಯ ಒಂದು ತೀರ್ಪು ಯಾವ ರೀತಿಯಾಗಿ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಒಂದು 50% ತಂದಿಟ್ಟಿತ್ತು, ಇವತ್ತು ಬರುವಂತ ಜಡ್ಜ್ಮೆಂಟ್ನ ಆಧಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಜಡ್ಜ್ಮೆಂಟ್ನ ಕಾಪಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತಹ ಅಂಶಗಳನ್ನ ಗಮನಿಸ್ತಾ ಹೋಗೋದಾದ್ರೆ ತನಿಖೆ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆದ್ರೆ ತನಿಖೆ ಯಾವ ಸಂಸ್ಥೆ ನಡೆಸಬೇಕು ಅನ್ನೋದು ಮಾತ್ರ ಇನ್ನು ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಒಂದು ವೇಳೆ ಈಗ ಲೋಕಾಯುಕ್ತದಲ್ಲಿ FIR ಅನ್ನ ಆಗಿದೆ ಆದ್ರೆ ಲೋಕಾಯುಕ್ತರು ತನಿಖೆಯನ್ನು ನಡೆಸ್ತಾರೆ, ಆದ್ರೆ ಇದಕ್ಕೆ ದೂರುದಾರರು ಒಪ್ಪಿಕೊಳ್ತಾರಾ? ಹಾಗಾಗಿ ದೂರುದಾರರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ಪರ ವಕೀಲರು ಮುಂದಿನ ನಡೆ ಯಾವ ರೀತಿಯಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಡಿವಿಷನ್ ಬೆಂಚ್ಗೆ ಹೋಗೋದಕ್ಕೆ, ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ದ್ವಿಸದಸ್ಯ ಪೀಠಕ್ಕೆ ಹೋಗೋದಕ್ಕೆ ಅವರು ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದು, ಆ ಮೂಲಕ ಅಂದ್ರೆ ಈಗ ಏನು ಆದೇಶಗಳು ಜಡ್ಜ್ಮೆಂಟ್ ಹೊರಬಂದ್ರೆ ಅದರ ತಡೆ ಕೋರಬೇಕು ಅಂತೇಳಿ ಅವರು ಸೆಕೆಂಡ್ ಬೆಂಚ್ ಅಂದ್ರೆ ಡಿವಿಷನ್ ಬೆಂಚ್ಗೆ ಹೋಗುವಂಥದ್ದು. ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ಕಾನೂನಾತ್ಮಕವಾದಂಥ ಸಮರ ಮುಂದುವರಿಯುತ್ತೆ. ಒಂದು ಕಡೆ ಮೇಲ್ಮನವಿ ಸಲ್ಲಿಕೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು, ಮತ್ತೊಂದು ಕಡೆ ಈಗ ದೂರುದಾರರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು. ಇದು ಲೋಕಾಯುಕ್ತ ಅಂತ ಬರೋದು ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ. ಹಾಗಾಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗೋದು ಅನುಮಾನ ಅನ್ನುವ ವಿಚಾರವನ್ನು ಏನಾದರೂ ಪ್ರಸ್ತಾಪ ಮಾಡಿದೆ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ತನಿಖೆ ಯಾವ ರೀತಿಯಾಗಿ ಆಗಬೇಕು, ಅಥವಾ ನಿವೃತ್ತ ನ್ಯಾಯಮೂರ್ತಿ ಅಥವಾ ನಿವೃತ್ತ ನ್ಯಾಯಾಧೀಶರ ಒಂದು ತನಿಖಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ತನಿಖೆಯನ್ನು ನಡೆಸಬೇಕಾ ಅಥವಾ CBIಗೆ ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ. ಆದ್ರೆ ಒಂದು ವೇಳೆ ಸ್ಮಿತಾ CBI ಎಂಟ್ರಿ ಆಗಬೇಕು ಅನ್ನೋ ವಿಚಾರವನ್ನು ಗಮನಿಸಿದಾಗ ಜನರಲ್ ಆಗಿ ಮಾತಾಡೋದಾದ್ರೆ ಯಾವುದೇ ಒಂದು ಪ್ರಕರಣ ಅಂತ ಬಂದಾಗ ಒಂದು FIR ದಾಖಲಾದಾಗ ಅದನ್ನ CBI ತನಿಖೆ ನಡೆಸಬೇಕೋ ಬೇಡವೋ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳೋದು. ನೋಡಿ, ಯಾವ ಅಂಶಗಳ ಬಗ್ಗೆ ತನಿಖೆ ಅಗತ್ಯ ಆದೇಶದಲ್ಲಿ ನ್ಯಾಯಾಧೀಶರು ಎಲ್ಲವನ್ನು ಕೂಡ ಉಲ್ಲೇಖಿಸುತ್ತಿದ್ದಾರೆ.
ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಸಿದ್ದರಾಮಯ್ಯಗೆ ಈಗ ಸ್ಪೆಷಲ್ ಟೆನ್ಷನ್. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನ ಆದೇಶದಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸುತ್ತಿದ್ದಾರೆ. ನಿನ್ನೆ ಹೈಕೋರ್ಟ್ ನೀಡಿರುವಂಥ ಆದೇಶ, ಅದರ ಬಗ್ಗೆ ಅದರ ಅಂಶಗಳನ್ನು ಈಗಾಗಲೇ ಇವತ್ತಿನ ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಲಾಗ್ತಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಜಡ್ಜ್ ಈ ಬಗ್ಗೆ ಉಲ್ಲೇಖವನ್ನು ಮಾಡ್ತಿದ್ದಾರೆ. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಆದೇಶದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ನ್ಯಾಯಾಧೀಶರು. ಹೈಕೋರ್ಟ್ ತೀರ್ಪಿನ ವಿವಿಧ ಅಂಶಗಳನ್ನ ಸಾಮಾನ್ಯವಾಗಿ ಎಲ್ಲಾ ಕೇಸ್ ಸಂದರ್ಭದಲ್ಲೂ ಉಲ್ಲೇಖವನ್ನ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ, FIR ದಾಖಲಾಗುತ್ತಾ, ತನಿಖೆಗೆ ಆದೇಶವನ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಆದೇಶದಲ್ಲಿ ಉಲ್ಲೇಖವನ್ನ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರ ಪಾತ್ರ ಏನಿದೆ ಅನ್ನೋದನ್ನ ಕೂಡ ಉಲ್ಲೇಖವನ್ನ ಕೂಡ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಈಗ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು, ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ, ಆದ್ರೆ ಈಗ ಲಭ್ಯವಾಗ್ತಿರುವ ಅಂಶಗಳು ಪ್ರಮುಖವಾಗಿ ತನಿಖೆಯ ಅವಶ್ಯಕತೆ ಇದೆ ಅನ್ನೋದಕ್ಕೆ ಪೂರಕವಾಗಿ ತೀರ್ಪು ಬರೋ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ನೆನೆ ಹೈಕೋರ್ಟ್ನ ಒಂದು ಜಡ್ಜ್ಮೆಂಟ್ ಕಾಪಿಯನ್ನ ಗಮನಿಸಿದಾಗ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಕೃಷಿ ಭೂಮಿಯನ್ನ ಪರಿವರ್ತನೆ ಅಂದ್ರೆ ಭೂ ಪರಿವರ್ತನೆ ಮಾಡಿ ಇಲ್ಲಿ ಮಾರಾಟ ಮಾಡಿ ಅಲ್ಲಿ ಡಿನೋಟಿಫೈ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಅಗತ್ಯತೆ ಇದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ನ ಪ್ರತಿಯಲ್ಲೂ ಕೂಡ ಜಡ್ಜ್ಮೆಂಟ್ನ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ 17A ಅಡಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಏಕ ಸದಸ್ಯ ಪೀಠ ನಿನ್ನೆ ತೀರ್ಪನ್ನ ಹೊರಹಾಕಿತ್ತು. ಸೊ ಇವತ್ತು ಇದೇ ವಿಚಾರವಾಗಿಯೂ ಕೂಡ ಬೆಳಗ್ಗೆ ಯಾವಾಗ ವಕೀಲರು ತಮ್ಮ ಪ್ರೆಸೆಂಟ್ಸ್ ಅನ್ನು ತೋರಿಸ್ತಾರೆ, ಅದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಈಗ ಪ್ರಮುಖವಾಗಿ ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿರುವ ವಿಚಾರವಾಗಿ ತನಿಖೆ ಆಗಬೇಕು, ಜೊತೆಗೆ ದೇವರಾಜ್ ಅನ್ನುವ ಹೆಸರು ಸೃಷ್ಟಿಯಾಗಿದೆ, ಅಲ್ಲಿ ಮಾರಾಟ ಮಾಡಿರುವಂಥದ್ದಾಗಲಿ ಅಥವಾ ಬೇರೆ ಜಾಗದಲ್ಲಿ ಖರೀದಿ ಮಾಡುವುದಾಗಿತ್ತು, ಆದರೆ ಇದೇ ಜಾಗದಲ್ಲಿ ಯಾಕೆ ಖರೀದಿಯನ್ನ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಅದು ಸ್ಪಷ್ಟವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅಂತೇಳಿ. ಹಾಗಾಗಿ ಇನ್ವೆಸ್ಟಿಗೇಷನ್ ಅಗತ್ಯತೆ ಇದೆ ಅಂತೇಳಿ ಮತ್ತೊಮ್ಮೆ ಇವತ್ತಿನ ನ್ಯಾಯಾಧೀಶರ ಮುಂದೆ ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವೂ ಕೂಡ ಆಗುತ್ತೆ. ಹಾಗಾಗಿ ಜಡ್ಜ್ಮೆಂಟ್ ಕಾಪಿಯನ್ನ ಬರೆಸ್ತಾ ಇರುವಂತಹ ನ್ಯಾಯಾಧೀಶರು ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತನಿಖೆಗೆ ಆದೇಶ ನೀಡೋದು ಅಂದ್ರೆ ಹೈಕೋರ್ಟ್ನ ನಿನ್ನೆಯ ಒಂದು ತೀರ್ಪು ಯಾವ ರೀತಿಯಾಗಿ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಒಂದು 50% ತಂದಿಟ್ಟಿತ್ತು, ಇವತ್ತು ಬರುವಂತ ಜಡ್ಜ್ಮೆಂಟ್ನ ಆಧಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಜಡ್ಜ್ಮೆಂಟ್ನ ಕಾಪಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತಹ ಅಂಶಗಳನ್ನ ಗಮನಿಸ್ತಾ ಹೋಗೋದಾದ್ರೆ ತನಿಖೆ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆದ್ರೆ ತನಿಖೆ ಯಾವ ಸಂಸ್ಥೆ ನಡೆಸಬೇಕು ಅನ್ನೋದು ಮಾತ್ರ ಇನ್ನು ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಒಂದು ವೇಳೆ ಈಗ ಲೋಕಾಯುಕ್ತದಲ್ಲಿ FIR ಅನ್ನ ಆಗಿದೆ ಆದ್ರೆ ಲೋಕಾಯುಕ್ತದವರು ತನಿಖೆಯನ್ನು ನಡೆಸ್ತಾರೆ, ಆದ್ರೆ ಇದಕ್ಕೆ ದೂರುದಾರರು ಒಪ್ಪಿಕೊಳ್ತಾರಾ? ಹಾಗಾಗಿ ದೂರುದಾರರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ಪರ ವಕೀಲರು ಮುಂದಿನ ನಡೆ ಯಾವ ರೀತಿಯಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಡಿವಿಷನ್ ಬೆಂಚ್ಗೆ ಹೋಗೋದಕ್ಕೆ, ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ದ್ವಿಸದಸ್ಯ ಪೀಠಕ್ಕೆ ಹೋಗೋದಕ್ಕೆ ಅವರು ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದು, ಆ ಮೂಲಕ ಅಂದ್ರೆ ಈಗ ಏನು ಆದೇಶಗಳು ಜಡ್ಜ್ಮೆಂಟ್ ಹೊರದೆ ಅದನ್ನ ತಡೆ ಕೋರಬೇಕು ಅಂತೇಳಿ ಅವರು ಸೆಕೆಂಡ್ ಬೆಂಚ್ ಅಂದ್ರೆ ಡಿವಿಷನ್ ಬೆಂಚ್ಗೆ ಹೋಗುವಂಥದ್ದು. ಹಾಗಾಗಿ ಎರಡೂ ಕಡೆಯಲ್ಲೂ ಕೂಡ ಕಾನೂನಾತ್ಮಕವಾದಂಥ ಸಮರ ಮುಂದುವರಿತೆ. ಒಂದು ಕಡೆ ಮೇಲ್ಮನವಿ ಸಲ್ಲಿಕೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥದ್ದು, ಮತ್ತೊಂದು ಕಡೆ ಈಗ ದೂರುದಾರರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು. ಇದು ಲೋಕಾಯುಕ್ತ ಅಂತ ಬರೋದು ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ. ಹಾಗಾಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗೋದು ಅನುಮಾನ ಅನ್ನುವ ವಿಚಾರವನ್ನು ಏನಾದರೂ ಪ್ರಸ್ತಾಪ ಮಾಡಿದೆ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ತನಿಖೆ ಯಾವ ರೀತಿಯಾಗಿ ಆಗಬೇಕು, ಅಥವಾ ನಿವೃತ್ತ ನ್ಯಾಯಮೂರ್ತಿ ಅಥವಾ ನಿವೃತ್ತ ನ್ಯಾಯಾಧೀಶರ ಒಂದು ತನಿಖಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ತನಿಖೆಯನ್ನು ನಡೆಸಬೇಕಾ ಅಥವಾ CBIಗೆ ಹೋಗಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಒಂದು ವೇಳೆ ಸ್ಮಿತಾ CBI ಎಂಟ್ರಿ ಆಗಬೇಕು ಅನ್ನೋ ವಿಚಾರವನ್ನು ಗಮನಿಸಿದಾಗ ಜನರಲ್ ಆಗಿ ಮಾತಾಡೋದಾದ್ರೆ ಯಾವುದೇ ಒಂದು ಪ್ರಕರಣ ಅಂತ ಬಂದಾಗ ಒಂದು FIR ದಾಖಲಾದಾಗ ಅದನ್ನ CBI ತನಿಖೆ ನಡೆಸಬೇಕೋ ಬೇಡವೋ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳೋದು. ನಾಗೇಂದ್ರ ಬಾಬು, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ